ನಮಸ್ಕಾರ ವೀಕ್ಷಕರೇ, ಕೆಎಂಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಹನಕುಪ್ಪಿ. ಇದೀಗ ಹೆಡ್ಲೈನ್ಸ್. ಕನ್ನಡ ಕಾರ್ಮಿಕರ ಮೇಲೆ ಮರಾಠಿ ಮ್ಯಾನೇಜರ್ ದರ್ಪ. ಚಿಕ್ಕೋಡಿ ಟೋಲ್ ಪ್ಲಾಜಾದಲ್ಲಿ ಬೆದರಿಕೆ, ಸಂಬಳ ಕಟ್. ಆಕ್ರೋಶಗೊಂಡ ಕಾರ್ಮಿಕರಿಂದ ಮ್ಯಾನೇಜರ್ಗೆ ತರಾಟೆ. ಬೆಳಗಾವಿಯಲ್ಲಿ ಹೃದಯಾಘಾತಕ್ಕೆ ಯೋಧ ಬಲಿ. ಅರಗೋಳ್ ಬಜಾರ್ನಲ್ಲಿ ಕುಸಿದು ಬಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಜಿಲ್ಲೆಯಲ್ಲಿ ಹೃದಯಾಘಾತ ಮರಣ ಸಂಖ್ಯೆ 8ಕ್ಕೆ ಏರಿಕೆ. ಬೆಳಗಾವಿ ಲೋಕ್ ಅದಾಲತ್ ಯಶಸ್ವಿ. ಬ್ಯಾಂಕ್ ಸಾಲ, ಕಾರ್ಮಿಕ, ಕೌಟುಂಬಿಕ ಪ್ರಕರಣಗಳಿಗೆ ಪರಿಹಾರ. ಜನತೆ ಸದುಪಯೋಗ ಪಡೆದುಕೊಳ್ಳಲಿ. ನ್ಯಾಯಾಧೀಶ ಸಂದೀಪ್ ಪಾಟೀಲ್. ಬೆಳಗಾವಿಯಲ್ಲಿ ನಡೆದ ಲೋಕ ಅದಾಲತ್ ಯಶಸ್ವಿಯಾಗಿದೆ. ಮತ್ತೆ ಶನಿವಾರ ಜಿಲ್ಲಾ ನ್ಯಾಯಾಲಯದಲ್ಲಿ ಲೋಕ ಅದಾಲತ್ ನಡೆಯಲಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯೂ ಆಗಿರುವ ಹಿರಿಯ ಸಿವಿಲ್ ನ್ಯಾಯಾಧೀಶ ಸಂದೀಪ್ ಪಾಟೀಲ್ ಹೇಳಿದರು. ಬೆಳಗಾವಿಯಲ್ಲಿ ನಡೆದ ಲೋಕ ಅದಾಲತ್ ಯಶಸ್ವಿಯಾಗಿದೆ. ಮತ್ತೆ ಶನಿವಾರ ಜಿಲ್ಲಾ ನ್ಯಾಯಾಲಯದಲ್ಲಿ ಲೋಕ ಅದಾಲತ್ ನಡೆಯಲಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯೂ ಆಗಿರುವ ಹಿರಿಯ ಸಿವಿಲ್ ನ್ಯಾಯಾಧೀಶ ಸಂದೀಪ್ ಪಾಟೀಲ್ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬ್ಯಾಂಕ್ ಲೋನ್ ಪಡೆದವರಿಗೆ ಕಿರಿಕಿರಿ ಮಾಡಿದ ಸುಮಾರು ಪ್ರಕರಣಗಳು ಇತ್ಯರ್ಥ ಮಾಡಲಾಗಿದೆ. ಎಸ್ಬಿಐ, ಎಚ್ಡಿಎಫ್ಸಿ ಬ್ಯಾಂಕ್ನವರು ರಾಜಿ ಮಾಡಿಕೊಂಡಿದ್ದಾರೆ ಎಂದರು. ಸಿವಿಲ್ ವ್ಯಾಜ್ಯ, ಕಾರ್ಮಿಕ ವ್ಯಾಜ್ಯ, ಬ್ಯಾಂಕ್ಗಳ ಸಾಲ ಪ್ರಕರಣ, ಕ್ರಿಮಿನಲ್ ಪ್ರಕರಣ, ಕೌಟುಂಬಿಕ ನ್ಯಾಯಾಲಯದಲ್ಲಿನ ಪ್ರಕರಣ ಸೇರಿದಂತೆ ಸಂವಿಧಾನದ ಮೂಲಕ ವಿವಿಧ ಪ್ರಕರಣಗಳನ್ನು ಇದರಲ್ಲಿ ಇತ್ಯರ್ಥಪಡಿಸಲು ಅವಕಾಶವಿದೆ. ಕಕ್ಷಿದಾರರ ಮಧ್ಯೆ ಇರುವ ಭಿನ್ನಾಭಿಪ್ರಾಯ ಹೋಗಲಾಡಿಸಿ ತ್ವರಿತವಾಗಿ ಪ್ರಕರಣ ಬಗೆಹರಿಸುವುದೇ ಇದರ ಉದ್ದೇಶವೂ ಆಗಿದೆ. ಪ್ರತಿಯೊಬ್ಬರೂ ಅದಾಲತ್ನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಆ ಲೋಕದ ಬಗ್ಗೆ ಮಾಹಿತಿ ಸುಮಾರು ಜನರಿಗೆ ಹೋಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಂದು ಏನಂದ್ರೆ ಅದರ ಎಫೆಕ್ಟ್ ಏನಾಗಿದೆ ಅಂದ್ರೆ ಪ್ರೀ ಲಿಟಿಗೇಷನ್ ಕೇಸಸ್. ಬ್ಯಾಂಕ್ ಸುಮಾರು ಜನ ಲೋನ್ ತಗೊಂಡಿರ್ತಾರೆ. ಲೋನ್ ತಗೊಂಡು ಕಟ್ಟಕ್ಕಾಗ್ಲಾರ್ದೇನೆ ಸುಮಾರು ಪೆಂಡಿಂಗ್ ಉಳಿದಿರ್ತವೆ. ಅಂತವೂ ಸಹ ನಾವು ನಾಟ್ ಓನ್ಲಿ ದ ಪೆಂಡಿಂಗ್ ಕೇಸಸ್, ಇವನ್ ಪ್ರೀ ಲಿಟಿಗೇಷನ್ ಕೇಸಸ್ ಸಹ ನಾವು ಬ್ಯಾಂಕ್ ಅವ್ರ ಜೊತೆ ಸೇರಿಸಿ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ವಿ. ಸುಮಾರು ಜನ ರೈತರು, ಪಾಪ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿದವರು ಅಂಡ್ ವೆಹಿಕಲ್ ಲೋನ್ ತಗೊಂಡವರು ಅವರೆಲ್ಲರೂ ಸುಮಾರು ಜನ ಬಂದಿದ್ರು. ಸುಮಾರು ಪ್ರಕರಣಗಳನ್ನ ಪ್ರೀ ಲಿಟಿಗೇಷನ್ ಅಂದ್ರೆ ತನಿಖಾ ಇನ್ನು ದಾಖಲಾಗುವ ಮೊದಲೇ ಅವ್ರನ್ನೆಲ್ಲ ಕರ್ಕೊಂಡು ಒಂದು ನೆಗೋಷಿಯೇಷನ್ ಮಾಡಿ ಬ್ಯಾಂಕ್ ಅವ್ರಿಗೂ ಸಹ ಸಜೆಷನ್ ಮಾಡಿದ್ವಿ. ಸುಮಾರು ಅವರು ಸಹ ಕೋಪರೇಷನ್ ಮಾಡಿ ಸುಮಾರು ಇಂಟ್ರೆಸ್ಟ್ ಎಲ್ಲ ಬಿಟ್ಕೊಟ್ಟು ಸುಮಾರು ಕೇಸ್ಗಳನ್ನ ರಾಜಿ ಆಗಿದ್ದಾವೆ. ಜಾಯಿಂಟ್ ಮೆಮೋ ಹಾಕೊಂಡು ಹೋಗಿದ್ದಾರೆ. ಈ ಒಂದು ಪಾರ್ಟಿಗಳು ಸಹ ಪಾಪ ಕಟ್ಟಕ್ಕಾಗ್ಲಾರ್ದೇನೆ ಕೋವಿಡ್ ಟೈಮಲ್ಲಿ ಸುಮಾರು ಜನ ಪಾಪ ನಷ್ಟ ಹೊಂದಿದ್ರು. ಅವರೆಲ್ಲರೂ ಸುಮಾರು ಜನ ಬಂದು ರಾಜಿ ಮಾಡ್ಕೊಂಡು ತಾವು ಇಷ್ಟು ಅಮೌಂಟ್ ಕಟ್ತೀವಿ ಇಷ್ಟು ದಿವಸ ಒಳಗಾಗಿ ಅಂತಂದು ಹೇಳಿ ಒಪ್ಕೊಂಡು ಎಲ್ಲ ಜಾಯಿಂಟ್ ಮೆಮೋವನ್ನ ಸಬ್ಮಿಟ್ ಮಾಡಿ ಹೋಗಿದ್ದಾರೆ. ಕೆನರಾ ಬ್ಯಾಂಕ್ ಬಂದಿದ್ರು, SBI ಬಂದಿದ್ರು ಸುಮಾರು, ಆಮೇಲೆ HDFC ಬಂದಿದ್ರು. ಈ ತರ ಸುಮಾರು ಪ್ರಕರಣಗಳು ಎಫೆಕ್ಟ್ ಆಗಿದೆ ಅಂದ್ರೆ ಅದ್ರ ಕಾರಣ ಪಬ್ಲಿಕೇಶನ್ಸ್ ಆಗಿದೆ ಅನ್ನೋದ್ರ ಕಾರಣದಿಂದ ಜನ ಬಂದು ರಾಜಿ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದು. ಈಗ ನಾಳೆನೂ ಸಹ ತಮ್ಗೆಲ್ಲರೂ ಗೊತ್ತಿದೆ ಲೋಕದಾತ್ ಇದೆ. ದೇಶಾದ್ಯಂತ ಲೋಕದಾತ್ ನಡೀತಾ ಇದೆ. ಈ ಸಲ ನಮ್ಮ ಒಂದು ಟಾರ್ಗೆಟ್ ಲಾಸ್ಟ್ ಟೈಮ್ ತಮ್ಗೆ ಆಗ್ಲೇ ಈಗಲೇ ಆದಂಗೆ 15,000 ಚಿಲ್ಲರೆ ಇತ್ತು. 15,000 ಮೇಲೆ ಪ್ರಕರಣಗಳು ರಾಜಿ ಆಗಿದ್ವು. ಈ ಸಲ ಅದಕ್ಕೂ ಜಾಸ್ತಿ ಪ್ರಕರಣಗಳನ್ನ ರಾಜಿ ಮಾಡಿಸುವ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಮತ್ತು ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಇನ್ವಳ್ಳಿ ಸಾಹೇಬರು ಈ ಬಗ್ಗೆ ಕ್ರಮ ತೆಗೆದುಕೊಂಡು ಆಲ್ರೆಡಿ ಎಲ್ಲಾ ಇನ್ಶೂರೆನ್ಸ್ ಕಂಪ್ನಿಯವ್ರ ಜೊತೆ ವಿತ್ ರಿಗಾರ್ಡ್ ಟು ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸಸ್ ಅಂಡ್ ಮತ್ತೆ ಬ್ಯಾಂಕ್ ಅವ್ರ ಜೊತೆ ಲೋನ್ಗಳಿಗೆ ಸಂಬಂಧಪಟ್ಟಂಗೆ, ಫೈನಾನ್ಷಿಯಲ್ ಸಂಬಂಧಪಟ್ಟಂಗೆ, ಆಮೇಲೆ ಲ್ಯಾಂಡ್ ಅಕ್ವಿಜಿಷನ್ ಕೇಸ್ಗಳು ಸಂಬಂಧಪಟ್ಟಂಗೆ ಎಲ್ಲಾ ಕಂಪ್ನಿಗಳ ಜೊತೆ ಎಲ್ಲಾ ಇಲಾಖೆಗಳ ಜೊತೆ ಒಂದು ಮೀಟಿಂಗ್ ಗಳನ್ನ ಮಾಡಿದ್ದಾರೆ. ಜೊತೆಗೆ ಅದು ಅಲ್ಲದೆ ಎಲ್ಲಾ ಬೆಳಗಾವಿ ಜಿಲ್ಲೆ ಎಲ್ಲಾ ತಾಲೂಕಿನ ಎಲ್ಲಾ ಕೋರ್ಟ್ಗಳ ನ್ಯಾಯಾಧೀಶರ ಜೊತೆನೂ ಸಹ ಮೀಟಿಂಗ್ ಗಳನ್ನ ಮಾಡಿ ಈ ಕುರಿತು ಎಲ್ಲಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ನಾಳೆ ಆದಷ್ಟು ಎಲ್ಲಾ ನ್ಯಾಯಾಲಯಗಳಲ್ಲಿ ಲೋಕದಾತ್ ನಡೀತಾ ಇದೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುರ್ಚಿ ಮತಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆ ಅಡಿಯಲ್ಲಿ ಅಂದಾಜು 2,40,00,000 ರೂಪಾಯಿ ವೆಚ್ಚದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸಮುದಾಯ ವಾಸಿಸುವ ಕಾಲೋನಿಗಳಲ್ಲಿ ಸಿಸಿ ರಸ್ತೆ ಕಾಮಗಾರಿಕೆಗೆ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಕೆಗೆ ಜನಪ್ರಿಯ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಚಾಲನೆ ನೀಡಿದರು.
ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡಚಿ ಮತಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಅಡಿಯಲ್ಲಿ ಅಂದಾಜು 2,40,00,000 ರೂಪಾಯಿಗಳ ವೆಚ್ಚದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸಮುದಾಯ ವಾಸಿಸುವ ಕಾಲೋನಿಗಳಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಜನಪ್ರಿಯ ಶಾಸಕ ಮಹೇಂದ್ರ ತಮ್ಮನವರ್ ಚಾಲನೆ ನೀಡಿದರು. ಗೋಪಾಲ್ ನಗರ ನೋಡ್ರಿ ಕನ್ನಡ ಗುಡ್ ನಿಮಗೊಂದ್ ಹೇಳಿದ್ ನಮಗ್ ಮಾಡಿ ಕೊಡ್ರಿ. 2 ವರ್ಷ ಹತ್ರ ಹೇಳಾಯ್ತಾರ ಅದನ್ನ ರೋಡ ಗಟರ ಸೇಸಿ ಬೆಟ್ಟ ಏನು ಪಾಪ ಕಟ್ಟ ಹೋಗ್ತಾವ್ರಿ. ಹೊಲಾನು ಮಾಡ್ಯಾರ. ಕುಡಚಿ ಮತಕ್ಷೇತ್ರದ ದೇವಾಪುರ ಹಟ್ಟಿ, ಸವಸುದ್ದಿ, ಇಟನಾಳ್, ಕನದಾಳ್, ಅಳಗವಾಡಿ, ಮೊರಬ್, ಯಬರಟ್ಟಿ ಹಾಗೂ ಕೋಳಿಗುಡ್ಡ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಕಾಮಗಾರಿಗೆ ಶಾಸಕ ಮಹೇಂದ್ರ ತಮ್ಮನವರ್ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವಶಂಕರ್ ನರಗಟ್ಟಿ, ಬಸನಗೌಡ ಪಾಟೀಲ್, ನಾಗಪ್ಪ ಗನರಗಟ್ಟಿ, ಕಾಂಗ್ರೆಸ್ ಪಕ್ಷದ ಕುಡಚಿ ಮತಕ್ಷೇತ್ರದ ಅಧ್ಯಕ್ಷ ಪ್ರದೀಪ್ ಹಾಲ್ಗುನಿ, ಶಾಸಕರ ಆಪ್ತ ಸಹಾಯಕ ಸೋಮನಾಥ್ ಪೂಜೇರಿ, ರಾಜು ಕೌಸಲ್ಗಿ, ವಿಠಲ್ ಬಿದರಿ, ಕಲ್ಲಪ್ಪ ಬಿದರಿ, ಶಂಕರ್ ಮೂಡಲ್ಗಿ, ಗೋಪಾಲ್ ಪಾತ್ರೋಟಿ, ರಾಮಕೃಷ್ಣ ನಾಯಕ್, ಮಂಜು ಮಾಂಗ್, ಕಿರಣ್ ಪಾಟೀಲ್, ಪ್ರಧಾನಿ ಲೋಕೂರೆ, ಮಲಗೌಡ ಪಾಟೀಲ್, ಪಿಡಿಒ ಮುತ್ತಪ್ಪ ಶಿವಾಪುರ್, ಮುತ್ತಪ್ಪ ಢಾಂಗೆ, ಮಧು ಮಗದುಂ, ಸಿದ್ದಪ್ಪ ಅರ್ಬಾವಿ, ಆದಿನಾಥ್ ಢಾಂಗೆ, ಮಲ್ಕಾರಿ ಪೂಜೇರಿ, ವಿರೂಪಾಕ್ಷಿ ಮುಗಳಕೋಟ್, ಪಿಡಿಒ ತನು ಪಾಟೀಲ್, ರವಿ ಹಿಡ್ಕಲ್, ಪಿಡಿಒ ರಾಮನಗೌಡ ಪಾಟೀಲ್, ರಘುನಾಥ್ ಹಿಡ್ಕಲ್, ಈರಪ್ಪ ವಡ್ಡರ್, ಬಸವರಾಜ್ ಹುಣಸಾಳ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋಪಾಲ್ ಸೂರನ್ನವರ್, ಬಸವರಾಜ್ ಹಾರುಗೇರಿ, ಸುರೇಶ್ ಹೆಗಡೆ, ಭೀಮಪ್ಪ ನಾಗರೆಡ್ಡಿ, ವಸಂತ್ ಮಾಂಗ್, ರವಿ ಶಿರಗೂರ್, ಗುತ್ತಿಗೆದಾರ ಗಜಾನನ್ ಜಂಬಗಿ, ಪಿಡಿಒ ಯಲ್ಲಾಲಿಂಗ ವಸುಂಡಿ, ಮಿಥುನ್ ಕಾಂಬ್ಳೆ, ಮಹಾದೇವ್ ಅಸೋದೆ, ಶರದ್ ಪಾಟೀಲ್, ಬಿ ಮೋಹನಗಂಡಿ, ಯರಬಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿಜಗೌಡ ಪಾಟೀಲ್, ಮಹೇಶ್ ವಡಿಯಾರ್, ಆನಂದ್ ಮೋಳೆ, ಸತ್ಯಪ್ಪ ಗಾನಿಗೇರ್, ಗೌಡಪ್ಪ ಗಾನಿಗೇರ್, ತಮ್ಮಣ್ಣ ಪಾಟೀಲ್, ಶಫೀರ್ ಕೊರಬು, ಬಸಗೌಡ ಬಿರಾದಾರ್, ಮಾಳು ಮಂಟೂರ್, ಸಿಕಂದೂರು ನದಾಫ್ ಇತರರು ಪಾಲ್ಗೊಂಡಿದ್ರು. ಶಿವಾಜಿ ಮೇತ್ರಿ, ಕೆಎಂಎಂ ಕಾಡಾ ನ್ಯೂಸ್, ರಾಯಬಾಗ್. ಮಹಲಿನಹಟ್ಟಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಗುರು ಪೂರ್ಣಿಮೆ ಪ್ರಯುಕ್ತ ಆಪರೇಷನ್ ಮದದ್ ಗುಂಪಿನಿಂದ ಶಿಕ್ಷಣ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಮಹಲಿನಹಟ್ಟಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಗುರು ಪೂರ್ಣಿಮೆಯ ಪ್ರಯುಕ್ತ ಆಪರೇಷನ್ ಮದದ್ ಗುಂಪಿನಿಂದ ಶಿಕ್ಷಣ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರೋಟರಿ ಅಧ್ಯಕ್ಷ ಉದಯ್ ಸಿಂಗ್ ರಜಪೂತ್, ನಂದನ್ ಬಾಗಿ, ರಾಹುಲ್ ಪಾಟೀಲ್ ಹಾಗೂ ರಜನಿ ಅಮಿತ್ ಪೇರಿವಾಲ್ ಉಪಸ್ಥಿತರಿದ್ದರು. HMPS ಮತ್ತು KLPS ಮುಖ್ಯ ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕಾಡಾ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. A1 Cell is live on Aradhana with low price guarantee. कम दामों में बड़ा धमाल ऑफर सिर्फ कुछ ही दिनों के लिए. स्टाइल भी, सेविंग्स भी और फैशन की सबसे बड़ी सेल. फैशन का फुल धमाका कुर्ती मात्र 125, स्टाइलिश टॉप सिर्फ 149 रुपीज, और परी जैसे फ्रॉक सिर्फ 299 रुपीज, किड्स टी शर्ट सिर्फ 149 रुपीज और जीन्स सिर्फ 249 रुपीज, और एक कॉटन सिल्क साड़ी सिर्फ 350 रुपीज. यहाँ पे आपको लेटेस्ट ड्रेस मटेरियल सिर्फ 299 से मिल जाएगा, और यहाँ पे आपको जीन्स शर्ट सिर्फ 299 से स्टार्ट है और जीन्स सिर्फ 450 से. लेटेस्ट कलेक्शन फॉर कंप्लीट फैमिली ओनली एट आराधना साड़ीज एंड रेडीमेड्स, मारुति गली, बेलगाम. Then guys, why are you waiting for? Don't forget to visit here.
का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಗುರುಪೂರ್ಣಿಮೆ ದಿನದಂದು ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಗುರುವಾರದಂದು ಮುತ್ತಿನ ಕಂತಿ ಮಠದ ಶ್ರೀಗಳ ಭಕ್ತರು ಪಾದಪೂಜೆ ಮಾಡಿದ್ರು. ಶ್ರೀ ಮುತ್ತಿನ ಕಂತಿ ಹಿರೇಮಠದಲ್ಲಿ ಗುರು ಪೂರ್ಣಿಮೆಯ ನಿಮಿತ್ತವಾಗಿ ಸದ್ವಿಚಾರ ಚಿಂತನೆ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಗುರು ಪೂರ್ಣಿಮೆಯ ದಿನದಂದು ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಗುರುವಾರದಂದು ಮುತ್ತಿನ ಕಂತಿ ಮಠದ ಶ್ರೀಗಳ ಭಕ್ತರು ಪಾದಪೂಜೆ ಮಾಡಿದ್ರು. ನಂತರ ಪೂಜ್ಯರು ಇಬ್ಬರ ವ್ಯಕ್ತಿಗಳ ಪರಿಚಯ ಮಾಡಿದ್ರು. ಅದರಲ್ಲಿ ಒಬ್ಬರು ಇಸ್ಲಾಂ ಧರ್ಮದವರಾಗಿದ್ದು ಗೈಬು ಗಲ್ಗಲಿ ಎಂಬ ವ್ಯಕ್ತಿ. ಅವರು ಆ ಜಾತಿ ಈ ಜಾತಿ ಎನ್ನದೆ ಹಿಂದೂ ರುದ್ರಭೂಮಿಯಲ್ಲಿ ಕುನಿ ತೆಗೆಯುವ ಕಾರ್ಯ ಮಾಡ್ತಾರೆ. ಅವರನ್ನ ಕೂಡ ಮಠಕ್ಕೆ ಕರೆಸಿ ಸನ್ಮಾನ ಮಾಡಿದ್ರು. ನಡೆಸಿಕೊಳ್ಳುವಂತಹ ಕಾರ್ಯವನ್ನು ಮಾಡ್ತಾರೆ. ಅಂತ ಶ್ರೇಷ್ಠವಾದ ಕಾರ್ಯವನ್ನು ಮಾಡುವಂತ ಆ ಮಹನೀಯರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಯಾಕಂದ್ರ ಇವತ್ತಿನ ಕಾಲಮಾನದೊಳಗ ನಾವು ಒಂದು ಸತ್ತೋರ ಮನೆಗೆ ಹೋಗಿ ಬಂದ್ರೆ ಒಂದು ಬಳಿಕ ಮತ್ತೆ ಜಳಕ ಮಾಡ್ತೀವಿ, ಎಷ್ಟೊಂದಿಷ್ಟು ನಿಯಮಗಳನ್ನ ಪಾಲನೆ ಮಾಡ್ತೀವಿ. ಆದ್ರೆ ರೋಗಿ ಅದರಂತೆ ಇನ್ನೊಬ್ಬ ವ್ಯಕ್ತಿ ಸಿದ್ದು ಕೌಟಗಿ ಎಂಬ ವ್ಯಕ್ತಿಯು ಯಾರಿಗಾದರೂ ರಕ್ತ ಬೇಕಾದರೆ ಎಲ್ಲಿಂದಾದರೂ ತಂದು ಕೊಡುವ ವ್ಯಕ್ತಿಯನ್ನ ಗುರುತಿಸಿದ್ರು ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಧನ್ಯವಾದಗಳನ್ನ ಕೋರಿದ್ರು. ಅದರಂತೆ DS ಕುಂಬಾರ್ ಅವರು ಕೂಡ ಮಾತನಾಡಿದ್ರು. ನಂತರ ಹೆಣ್ಣು ಮಕ್ಕಳು ಉಡಿ ತುಂಬುವ ಕಾರ್ಯಕ್ರಮವನ್ನ ಮುಂದುವರೆಸಿದ್ರು. ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಈ ಸಂದರ್ಭದಲ್ಲಿ ಹುನ್ನೂರಿನ ವಿಶ್ವನಾಥ ಶಾಸ್ತ್ರಿಗಳು, ಸಿದ್ದು ಪಾಟೀಲ್, ಹನುಮಂತ್ ಮಾಸರಡ್ಡಿ, ರಾಜಯ್ಯ ಹಿರೇಮಠ್, ಹನುಮಂತ್ ಬೆಟ್ಟುಗುರ್ಕಿ ಅನೇಕರು ಉಪಸ್ಥಿತರಿದ್ದರು. ಇಂತಹ ವ್ಯಕ್ತಿ ಸಮಾಜದಲ್ಲಿ ಇದ್ರೆ ಅವ್ರು ಎಲ್ಲಿ ಹೋಗಿರ್ತಾರೆ ಅಂತ ಸ್ವರ್ಗಕ್ಕೆ ಹೋಗಿದ್ದಾರೆ ತಿಳ್ಕೋಬೇಕು. ಅದಕ್ಕಾಗಿ ನಾವೆಲ್ಲ ಪುಣ್ಯದ ಕೆಲಸ ಮಾಡಬೇಕು. ಪುಣ್ಯದ ಕೆಲಸ ಮಾಡಬೇಕು ಅಂದ್ರೆ ಇಂತಹ ಸತ್ಸಂಗದಲ್ಲಿ ಪಾಲ್ಗೊಳ್ಬೇಕು. ನೋಡಿ ಇವತ್ತು ಎಂತಹ ಜ್ಞಾನಿಗಳು ಬಂದಿದ್ದಾರೆ. ಕುಂಬಾರ ಸರ್ ಅವರು ನನಗೆ ಅವ್ರು ನೋಡಿದ್ರೆ ನಾನು ಸಿದ್ದೇಶ್ವರ ಜನ ನೋಡಿದಂಗೆ ಆಗುತ್ತೆ. ಹೌದು, ಅವರಷ್ಟು ನೋಡ್ರಿ ವಿನಯ, ಎಷ್ಟು ಮಾತು. ನನಗೆ ಕೆಲವೊಂದಿಷ್ಟು ಬಂದ್ಗಳು ಅವ್ರ ಜೊತೆ ಕೂತೀವಿ ಅಂದ್ರೆ ನಮ್ಗೆ ಟೈಮ್ ಹೋದದ್ದು ಗೊತ್ತಾಗಿಲ್ಲ. ಅಷ್ಟು ನಮ್ಮ ಜೊತೆ ಮಾತಾಡೋದಾಗಲಿ, ಹೇಳೋದಾಗಲಿ, ಕೇಳೋದಾಗಲಿ.
ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಜಮಖಂಡಿ. ಚಿಕ್ಕೋಡಿಯ ನಿಪ್ಪಾಣಿಯಲ್ಲಿ ಹುಚ್ಚು ನಾಯಿ ಹಾವಳಿ ಜನರಲ್ಲಿ ಭೀತಿಯ ವಾತಾವರಣವನ್ನು ಸೃಷ್ಟಿಸಿದೆ. ಒಂದು ದಿನದಲ್ಲಿ 5 ಮಂದಿ 3 ಮಹಿಳೆಯರು ಸೇರಿದಂತೆ ಮತ್ತು 5 ಬಾಲಕರನ್ನು ಹುಚ್ಚು ನಾಯಿ ಕಚ್ಚಿದ ಘಟನೆ ನಡೆದಿದೆ. ಒಂದೇ ದಿನದಲ್ಲಿ 5 ಜನರಿಗೆ ಹುಚ್ಚು ನಾಯಿ ಕಚ್ಚಿದೆ. ನಿಪ್ಪಾಣಿಯಲ್ಲಿ ಹುಚ್ಚು ನಾಯಿ ಹಾವಳಿಗೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಚಾಂದ್ ಖಾನ್ ಮಗ್ದುಮ್ ಗಲ್ಲಿಯ ಜನರಿಗೆ ಹುಚ್ಚು ನಾಯಿ ಕಚ್ಚಿದೆ. 3 ಮಹಿಳೆಯರು ಸೇರಿ 2 ಬಾಲಕರಿಗೆ ನಾಯಿ ಕಚ್ಚಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹುಚ್ಚು ನಾಯಿಗಳನ್ನು ಸೆರೆ ಹಿಡಿದು ಚಿಕಿತ್ಸೆ ನೀಡುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಅಜಿತ್ ಕೋತ್, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಹಾಸ್ಯ ನಟ ಸಂಜು ಬಸಯ್ಯ ಪತ್ನಿಗೆ ಅಶ್ಲೀಲ ಫೋಟೋಗಳನ್ನು ಕಳಿಸಿದ ಆರೋಪಿಗೆ ಬುದ್ಧಿವಾದ ಹೇಳಿ ಕಳಿಸಿದ ಘಟನೆ ಬೈಲೊಂಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶುಕ್ರವಾರ ನಡೆದಿದೆ. ಹಾಸ್ಯ ನಟ ಸಂಜು ಬಸಯ್ಯ ಪತ್ನಿಗೆ ಅಶ್ಲೀಲ ಫೋಟೋಗಳನ್ನು ಕಳಿಸುತ್ತಿದ್ದ ಆರೋಪಿಗೆ ಬುದ್ಧಿವಾದ ಹೇಳಿ ಕಳಿಸಿದ ಘಟನೆ ಬೈಲೊಂಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶುಕ್ರವಾರ ನಡೆದಿದೆ. ವಿಜಯನಗರ ಮೂಲದ ಯುವಕನೋರ್ವ ನಟ ಸಂಜು ಬಸಯ್ಯ ಪತ್ನಿ ಪಲ್ಲವಿ ಸಂಜು ಬಸಯ್ಯಗೆ ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲವಾಗಿ ಸಂದೇಶ ಹಾಗೂ ಅಶ್ಲೀಲ ಫೋಟೋಗಳನ್ನು ಕಳಿಸಿದ ಈ ಕುರಿತು ಮುರುಗೋಡ್ ಪೊಲೀಸರಿಗೆ ದೂರು ನೀಡಿದ ಬಸಯ್ಯ ಎಂದು ಆರೋಪಿಗೆ ಬುದ್ಧಿವಾದ ಹೇಳಿ ಕಳಿಸಿದ್ದಾನೆ. ಇದನ್ನು ಗಮನಿಸಿದ ನಟ ಸಂಜು ಬಸಯ್ಯ ಕೂಡಲೇ ಅಶ್ಲೀಲ ಸಂದೇಶಗಳ ಸ್ಕ್ರೀನ್ ಶಾಟ್ ಪಡೆದು ಬೈಲೊಂಗಲ್ ಪೊಲೀಸರ ಮೊರೆ ಹೋಗಿದ್ರು. ವಿಷಯ ತಿಳಿದ ಪೊಲೀಸರು ಶೀಘ್ರವೇ ಅಶ್ಲೀಲ ಸಂದೇಶ ಕಳಿಸಿದ ಯುವಕನನ್ನು ಠಾಣೆಗೆ ಕರೆಸಿ ಬುದ್ಧಿ ಹೇಳಿದ್ದಾರೆ. ಅಶ್ಲೀಲ ಸಂದೇಶ ಕಳಿಸಿದ ಯುವಕ ವಿದ್ಯಾರ್ಥಿ ಎಂದು ತಿಳಿದ ನಟ ಸಂಜು ಬಸಯ್ಯ ಆತನಿಗೆ ಬುದ್ಧಿವಾದ ಹೇಳಿ ವಾಪಸ್ ಕಳಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆಯಾದ ಬಳಿಕ ಅಂಥದ್ದೇ ಪ್ರಕರಣಗಳು ಮರುಗಳಿಸುತ್ತಿರುವ ಈ ಸಂದರ್ಭದಲ್ಲಿ ನಟ ಸಂಜು ಬಸಯ್ಯ ಅವರ ತಾಳ್ಮೆ ಹಾಗೂ ಸಮಯ ಎಲ್ಲರಿಗೂ ಮಾದರಿಯಾಗಿದೆ. ಅಂದು ನಟ ದರ್ಶನ್ ಕೂಡ ಸಂಜು ಬಸಯ್ಯರಂತೆ ತಾಳ್ಮೆ ತೆಗೆದುಕೊಂಡಿದ್ರೆ ನಟ ದರ್ಶನ್ ಜೈಲೂಟ ತಿನ್ನುವ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ರಾಜ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿಯಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ. ಏಕಾಏಕಿ ಎದೆ ನೋವಿನಿಂದ ಕುಸಿದು ಬಿದ್ದು ಯೋಧ ಮೃತಪಟ್ಟ ಘಟನೆ ನಡೆದಿದ್ದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಳಗಾವಿಯಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ. ಏಕಾಏಕಿ ಎದೆ ನೋವಿನಿಂದ ಕುಸಿದು ಬಿದ್ದು ಯೋಧ ಮೃತಪಟ್ಟ ಘಟನೆ ನಡೆದಿದ್ದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಳಗಾವಿ ನಗರದ ಅನುಗೋಳದ ಬಜಾರ್ನಲ್ಲಿ ಘಟನೆ ನಡೆದಿದ್ದು ಯೋಧ ಕುಸಿದು ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೋಡುತ್ತಿದ್ದಂತೆ ಕುಸಿದು ಬಿದ್ದು ಇಬ್ರಾಹಿಂ ದೇವ್ಲಾಪುರ್ 37 ವರ್ಷ ಎಂಬಾತ ಮೃತಪಟ್ಟಿದ್ದಾರೆ. ಯೋಧ ಕುಸಿದು ಬೀಳುತ್ತಿದ್ದಂತೆ ತಕ್ಷಣ ಸ್ಥಳೀಯರು ಆಸ್ಪತ್ರೆಗೆ ಕರೆದೊಯ್ಯುತ್ತಿದ್ದಂತೆ ಯೋಧನ ಸಾವಿನ ಕುರಿತು ವೈದ್ಯರು ಖಚಿತಪಡಿಸಿದ್ದಾರೆ. ರಜೆಯ ಮೇಲೆ ಯೋಧ ಊರಿಗೆ ಬಂದಿದ್ದ ಎನ್ನಲಾಗಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಈವರೆಗೆ ಹೃದಯಾಘಾತಕ್ಕೆ ಒಟ್ಟು 8 ಜನ ಪ್ರಾಣ ತೆತ್ತಿದ್ದಾರೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सरोना, मन भाई आराधना। ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಸೇಲಿವರ್ ಗೋಲ್ಡ್, ಹಿಂದೆ ಸೇಲ್ ಮಾಡಿ. ನಿಮ್ಮ ಚಿನ್ನವನ್ನು Stop ಹಿಂದೆ ಸೇಲ್ ಮಾಡಿ. it!
ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಹೊಳೆಯಿರಿ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ಜುಲೈ 7ರಿಂದ 27ರವರೆಗೆ ನಡೆಯಲಿದೆ. ಎಲ್ಲ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಗಳ ಫ್ಲಾಟ್ ರಿಯಾಯಿತಿ. ಅಷ್ಟೇ ಅಲ್ಲ, ವಜ್ರಾಭರಣ ಖರೀದಿಯೊಂದಿಗೆ 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ತೋರಣಹಳ್ಳಿ ಗ್ರಾಮದಲ್ಲಿ ಮಹಿಳಾ ವಕೀಲರ ಮೇಲೆ ಹಲ್ಲೆ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ತೋರಣಹಳ್ಳಿ ಗ್ರಾಮದಲ್ಲಿ ಮಹಿಳಾ ವಕೀಲರ ಮೇಲೆ ಹಲ್ಲೆ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದೆ. ಜೈನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ಈ ಗ್ರಾಮದಲ್ಲಿ ನ್ಯಾಯವಾದಿ ಚೆಲುವಕ್ಕ ಲಕ್ಷ್ಮಣ್ ಗಡ್ಕರಿ ಹಾಗೂ ಅವರ ತಂದೆ ಲಕ್ಷ್ಮಣ್ ಗಡ್ಕರಿಯವರ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದೆ. ಸ್ವಂತ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಪ್ರಶ್ನೆ ಎತ್ತಿದಾಗ 15 ಜನರ ಗುಂಪು 10ಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಪುರುಷರು ಸೇರಿ ತಂದೆ ಮತ್ತು ಮಗಳ ಮೇಲೆ ಹಲ್ಲೆ ನಡೆಸಿದ್ದಾರೆಂಬ ದೂರಿದೆ. ಈ ಜಾಗವು ಜಂಟಿ ಖಾತೆಯಲ್ಲಿದೆ. ಇದು ಪೋಡಿ ಆಗದೆ ಇರುವ ಪ್ರದೇಶವಾಗಿದೆ. ಭೀಮಾ ತಳವಾರ್ ಕುಟುಂಬಸ್ಥರಿಂದ ಈ ಆಕ್ರಮಣ ನಡೆದಿದ್ದು ರಾಜಕೀಯ ಬೆಂಬಲದ ಬೆದರಿಕೆ ಕೂಡ ಇದೆ ಎಂಬ ಆರೋಪವಿದೆ. ನಕಲಿ ದಾಖಲೆಗಳನ್ನು ತಯಾರಿಸಿ ಸಮುದಾಯ ಭವನ ನಿರ್ಮಾಣ ಯೋಜನೆ ಕೈಗೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಮಾಧ್ಯಮದ ಮುಂದೆ ಅಳಲು ತೋಡಿಕೊಂಡ ನ್ಯಾಯವಾದಿಗಳು ಚಿಕ್ಕೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮೊದ್ಲಿಗ್ರಿ ಮೊನ್ನೆ ಒಂದ್ಸರಿ 27 ತಾರೀಕು ರೀ ಅದ ಸಮುದಾಯ ಭವನ ಕಟ್ಟಾರ್ದೇವು ನೀವು ಜಾಗ ಬಿಟ್ರತ್ತಂದ ಫಸ್ಟ್ ಪೈಲ ಬಂದು ಹೇಳಿರಿ. 6 ತಿಂಗಳ ಹಿಂದೆ ಬಂದು ಹೇಳಿರಿ. ತೋರಣಹಳ್ಳಿ ಗ್ರಾಮ ಪಂಚಾಯತಿ ಜೈನಾಪುರ ಬರ್ದಿತ್ತು. ಅದಕ್ಕೆ ಸಂಬಂಧಪಟ್ಟಾಗ ನಾ ಏನು ನೀವು ಗೌರ್ಮೆಂಟ್ದಿಂದ ಏನೋ ದಾಖಲೆ ಮಾಡಿರ್ಬಿ ಅದೆಲ್ಲ ಸುಳ್ಳೈತಿ. ನಮ್ಮ ಅಜ್ಜನ ಹೆಸರು ಮೇಲೆ ಜಾಗ ಐತಿ. ನಾವೇನೋ ವಾರಸ ಮಾಡ್ಕೊಂಡಿಲ್ಲ ಅಂದ್ಬೇಕು. ನಾವು ಕಬ್ಜಾ ಬಿಟ್ಟು ಕೊಡಂಗಿಲ್ಲ. ನಾವು ವಾರಸ ಮಾಡ್ಬೇಕು. ನೀವು ಸಮಾಜ ಸರ್ಕಾರ ಜಾಗ ಎಲ್ಲಿ ಬರ್ತೈತಿ ಅಲ್ಲಿ ಕಟ್ಕೋತ ಹೇಳಿದ್ರಿ. ಅಂದ್ರೆ ಅವು ಭೀಮಾ ಸತ್ಯಪ್ಪ ತಳವಾರ್ಲಿ ಎಲ್ಲ ಫೇಕ್ ನಕಲಿ ದಾಖಲೆಗಳನ್ನು ಸೃಷ್ಟಿಸ್ರಿ. ಅಲ್ಲಿ ನಮ್ಮ ಕಬ್ಜಾದಾಗ ಸಮುದಾಯ ಭವನ ಕಟ್ತೇನಂತಂದು ಹೇಳಿ ಬಂದು ಕಿಶಂದ್ರಿ ದಾಳಿ ಮಾಡಿದ್ರಿ. ಫಸ್ಟ್ ಒಂದ್ಸರಿ ಬಿ ಕೇಸ್ ಐತ್ರಿ ಅವ್ರ ಮ್ಯಾಗ 3210/22 HPCದಾಗ ಐತ್ರಿ. ಅವ್ರು ಯಾವುದೇ ಥರ ಆಕ್ಷನ್ ತೋರಣಿಲ್ರಿ ಪೊಲೀಸರು. ಈಗ ನಾ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಮೊನ್ನೆ ಎದ್ರ ಬಿ FIR ಮಾಡಿದೇನ್ರಿ ಸರ್. FIR ಇವತ್ರಿ ನಾನು ಕೋರ್ಟ್ದಾಗ ವರ್ಕ್ ಮಾಡೋದೇನ್ರಿ. ನಮ್ಗೆ ನಮ್ಮ ಶಿವಾಜಿ ಗಡ್ಕರಿ ಅಂತ ನಮ್ಮ ಅಣ್ಣ ಕಾಲ್ ಮಾಡಿದ್ರು. ತಾತ್ಯಾನು ಬಡ್ಯಾತಾರು ಮತ್ತೆ ಎಲ್ಲರಿಗೂ ಒಳಗಿದಾರು ಒಂದು ಸ್ವಲ್ಪ ಬಾನಿ ಅಂತಂದ್ರಿ. ಅಣ್ಣ 1-2 ಕೇಸ್ ಅಟೆಂಡ್ ಆದೇನ್ರಿ. ನಾ ಮನೆಗೆ ಹೋಗಿಬಿಟ್ಟೇನ್ರಿ. ಮನೆಗೆ ಹೋದೇನ್ರಿ. ಬಸ್ಸಿಗೆ ಹೋದೇನ್ರಿ. 12 ಗಂಟೆ ಐತ್ರಿ. 12 ಗಂಟೆಗೆ ಐತ್ರಿ. ಹೋಗಿ ನಾ ಅನ್ನಪ್ಪ ಹಸದೇನದಾರ ಮೆಂಬರ್ ಅವ್ನು ಕೇಳ್ರಿ. ತಾತ ನೀವು ಮನೆಗೆ ಇದು ಕಟ್ಟೋದಿರಲ್ಲ ಜಾಗ ಕಟ್ಟಡಕ್ಕೆ ಏನು ಪ್ರೂಫ್ ಐತಿ? ನಾವ್ಯಾಕೆ ನಿನಗೆ ಪ್ರೂಫ್ ಕೊಡೋನು? ನಿನಗೆ ಎಲ್ಲಿ ಬೇಕಾದಲ್ಲಿ ಹೋಗಿ ನೀನು ಪ್ರೂಫ್ ತೋರೋಗ್ಲಾ ನೀವು ವಕೀಲ್ತಿದ್ಯಾ ಅಂದ್ರಿ. ಅದೇ ಸರ್ವೆ ನಂಬರ್ 6ದಾಗ ನಮ್ಮ ಅಜ್ಜನ ಆಸ್ತಿ ಬರ್ತಿದ್ವಿ. ನಮ್ಮ ಅಪ್ಪಂದು ವರ್ಷ ಐತಿ. ನಾವೆಲ್ಲರೂ ದೇವು ನಮ್ದು ಯಾರು ಕೇಳುದೇ ಯಾಕೆ ತಗೋರದೀಪ ಅಂತಂದ್ರು. ನಾವು ಯಾಕೆ ಕಟ್ಟೋದಿ ಅಣ್ಣ ರೀ. ನನ್ನ ಕಡೆ ರಾಜಕೀಯ ಬೆಂಬಲ ಐತಿ. ನಂದು ರೌಡಿಸಮ್ ಐತಿ. ನಂದು ಏನ್ ಬೇಕಾದ್ರೆ ನನ್ನ ಕಡೆ ಪವರ್ ಐತತ ಅಂದ್ರೆ ಭೀಮಾ ಸತ್ಯಪ್ಪ ತಳವಾರ ಅಂದ್ರಿ. ನೀನು ಎಲ್ಲಿ ಹೋಗಿ ಏನು ಮಾಡ್ತೀವಿ ಮಾಡೋವು. ನಿನ್ನ ತಂದೆನ ನಿನ್ನ ನಾವು ಜೀವ ಸಹಿತ ಬಿಡಂಗಿಲ್ಲ. ನಾವೆಲ್ಲ ಸಮಾಜದವ್ರು ಒಗ್ಗೂಟ್ಟಿದ್ದೇವೆ. ನಮ್ಮ ಸಮಾಜ ನಮ್ಮ ಬೆನ್ನ ಹಿದ್ದೆ ಐತಂದು ಹೇಳಿರಿ ಅಂತ. ನಾವು ಸರ್ವೆ ನಂಬರ್ 6ದಾಗ ನಾವು ಆರ್ಸೋ ಪ್ರಕಾರ ನಾವಿದೇವೆ. ನೀವು ಯಾಕೆ ಬಂದು ಸಮಾಜ ಇರಲಿ ಏನೂ ಇರಲಿ. ಈಗ ಆಲ್ರೆಡಿ ಒಂದು ಕೇಸ್ ಇರ್ಬೇಕಾದ್ರೆ ಬಿ ಯಾಕೆ ಹಿಂಗೆ ಬಂದು ದಾಳಿ ಮಾಡೋದಿರತ್ತೆ ಕೇಳಿದ್ರಿ. ಅಣ್ಣ ಕೇಳೋದ್ಕಂದ್ರೆ ಅದಕ್ಕೆ ಆಗದಲ್ಲ ಕೇಳೋದ್ ಕರಿ ನಿನಗೆ ಎಲ್ಲಿ ಬೇಕಲ್ಲಿ ಹೋಯ್ತು ಹೊರಗೋ ಅಂತಂದು ಅವಾಚ್ಯ ಶಬ್ದಗಳನ್ನು ಬ್ಯಾಕ್ ಸ್ಟಾರ್ಟ್ ಮಾಡಿ. ಅಜಿತ್ ಕೋತ್ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಹೊರವಲಯದಲ್ಲಿರುವ ಮುದೋಳ್ ನಿಪ್ಪಾಣಿ ರಾಜ್ಯ ಹೆದ್ದಾರಿಯ ಟೋಲ್ ಪ್ಲಾಜಾದಲ್ಲಿ ದುಡಿಯುತ್ತಿರುವ ಕನ್ನಡ ಕಾರ್ಮಿಕರ ಮೇಲೆ ನಡೆಯುತ್ತಿರುವ ಅನ್ಯಾಯಕ್ಕೆ ಇದೀಗ ಆಕ್ರೋಶ ವ್ಯಕ್ತಪಡಿಸಿದ್ರು.
ಮುಧೋಳ್ ನಿಪ್ಪಾಣಿ ರಾಜ್ಯ ಹೆದ್ದಾರಿ ಮೇಲಿರುವ ಟೋಲ್ ಪ್ಲಾಜಾದಲ್ಲಿ ಮಹಾರಾಷ್ಟ್ರ ಮೂಲದವರಿಂದ ಗುತ್ತಿಗೆ ಆಧಾರದ ಮೇಲೆ ನಡೆದ ಟೋಲ್ ಸಂಗ್ರಹ ಕೇಂದ್ರ ಇದಾಗಿದ್ದು 10,000 ಸಂಬಳಕ್ಕೆ ದುಡಿಯುತ್ತಿರುವ ಕನ್ನಡ ಕಾರ್ಮಿಕರು ರಾತ್ರಿ ಹೊತ್ತು ಕಣ್ಣು ಬಿಟ್ಟು 8 ಗಂಟೆಯವರೆಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾತ್ರಿ ಹೊತ್ತು ಸ್ವಲ್ಪ ನಿದ್ರೆಗೆ ಜಾರಿದ್ರೆ 2,000 ಸಂಬಳ ಕಡಿತವಂತೆ. ಪ್ರತಿ ತಿಂಗಳು 2,000 ಸಂಬಳ ಮ್ಯಾನೇಜರ್ ಕಟ್ ಮಾಡ್ತಾರೆ ಮತ್ತು ನಿಮ್ಮನ್ನು ಕೆಲಸದಿಂದ ತೆಗೆದು ಮಹಾರಾಷ್ಟ್ರದವರನ್ನು ನೇಮಿಸುತ್ತೇವೆ ಎಂದು ಬೆದರಿಕೆ ಕೂಡ ಹಾಕಿದ್ದಾನೆ. ಹೀಗಾಗಿ ಕಾರ್ಮಿಕರು ಟೋಲ್ ಪ್ಲಾಜಾ ಮ್ಯಾನೇಜರ್ ಮೇಲೆ ರೊಚ್ಚಿಗೆದ್ದು ತರಾಟೆಗೆ ತೆಗೆದುಕೊಂಡ್ರು. एक दिवस काम करून दाखवायचं महाराष्ट्रावर काम एक दिवस काम करून दाखवायचं काय सांगायला ते ज्या वेळेला रस्ता मला तयार करा त्यावेळेला आपल्याला बोलायची काढणार तुम्ही मुली सगळे काम करतात का नाही मग त्यांना काढून तुम्ही महाराष्ट्रावर ना ಕನ್ನಡ ಪರ ಹೋರಾಟಗಾರರಿಂದ ಮರಾಠಿ ಮ್ಯಾನೇಜರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಸ್ಥಳಕ್ಕೆ ಚಿಕ್ಕೋಡಿ ಠಾಣೆ ಪೊಲೀಸರು ಆಗಮಿಸಿ ವಿಚಾರಣೆ ನಡೆಸಿದ್ರು. ಚಿಕ್ಕೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಏನಾಗ್ತಾ ಇದೆ ಸರ್, ಇವರು ಪೇಮೆಂಟ್ ಹೇಳಂಗಿಲ್ಲ ಕೇಳಂಗಿಲ್ಲ ಸರ್, ಏನು ಇಂಟಿಮೇಷನ್ ಕೊಡಂಗಿಲ್ಲ, ಅಮೌಂಟ್ ಹಾಕೋತಂಗ ಕಡಿಮೆ ಹಾಕಿಬಿಡ್ತಾರೆ ರೀ. ನಾವು ಕೇಳಿದ್ರೆ ನಿಮ್ಮ ನೈಟ್ ಹುಡುಗರು ಮಲಗಿದಾರು ಅಂತ ಹೇಳ್ತಾರೆ ಸರ್. ಸರ್ ನೈಟ್ ಅಂದ ತಕ್ಷಣ ಸ್ವಲ್ಪ ನಿದ್ದೆ ಬರೋರಿ ಮನುಷ್ಯ. ಆದರೂ ಸರ್ ಹುಡುಗರ ಥಂಡ್ಯಾಗಿ ಕೂತ್ಕೊಂಡು ಒಂದು ಗಾಡಿ ಬಿಡೋಣಂತ ಕೆಲಸ ಮಾಡಿದ್ದಾರೆ ಸರ್. ಒಂದು ಗಾಡಿ ಬಿಟ್ಟರೆ ಸರ್, ಒಂದು ಕಾರ್ ಬಿಟ್ಟರೆ 35 ರೂಪಾಯಿ ಕಟ್ ಹಾಕಿ ಸರ್, ಅವ್ರು ಪೇಮೆಂಟ್ದಾಗ ಕಟ್ ಆಗ್ತೈತೆ ರೀ. ಅವ್ರು ಒಪ್ಕೋತಾರೆ ಸರ್ ಅದಕ್ಕೆ. ಇವತ್ತು ಕೂಡ ಸರ್ ಲಾಸ್ಟ್ ಮೂಮೆಂಟ್ದಾಗ ಹುಡುಗರು ಹೇಳಿ ಸರ್, ಒಂದು ಗಾಡಿ ನಾವು ಬಿಟ್ಟರೆ 35 ರೂಪಾಯಿ ನಂದು ಟಿ ಸಿದು ಕಟ್ ಮಾಡಿರಿ, 35 ರೂಪಾಯಿ ಸೂಪರ್ವೈಸರ್ ಕಟ್ ಮಾಡಿರಿ, 35 ರೂಪಾಯಿ ಸೆಕ್ಯೂರಿಟಿ ಕಟ್ ಮಾಡಿರಿ, 35 ರೂಪಾಯಿ ಇನ್ಚಾರ್ಜ್ ಕಟ್ ಮಾಡಿರಿ. ಈ ಕಂಡೀಷನ್ದಾಗ ಸರ್ ನಾವು ಕೆಲಸ ಮಾಡೋಕ್ಕೆ ತಯಾರಿದ್ದೇವೆ ಸರ್, ಅದು ಒಪ್ಕೊಂಡ್ರು ಸರ್. ಆದರೂ ಅದಕ್ಕೆ ಅವ್ರು ಎಗ್ರಿಲ್ಲ ಸರ್. ಅವ್ರೇನು ಹೇಳ್ತಾರೆ ರೀ, ನೀವು ಒಟ್ಟು ಮಲ್ಕೋದಿಲ್ಲ 8 ತಾಸು ಪಗಾರ ಕೊಡ್ಸ್ಕೊಳ್ಳಿ, ಎಲ್ಲ ಟೋಲ ತೆಗಿತಾನಂತ. ಟೋಲ್ ತೆಗಿಲಿ, ಟೋಲ ಕಿತ್ಕೊಂಡು ಹೋಗಲಿ, ಟೋಲ್ ಕುಪ್ಪನ ನೋಡಿ ತೊಗೊಂಡು ಹೋಗಲಿ ಅಲ್ಲಿ ಅಲ್ಲಿ ಹೋಗಲಿ. ಮತ್ತು ಮರಾಠಿ ಮಂದಿ ತಂದು ಹಾಕ್ತಾತ, ಎರಡ ಮಂದಿ ತಂದು ಹಾಕ್ತಾನು, ಎರಡು ಟೋಲ್ ನಡೆಸ್ತಾನೆ. ನಡ್ಸಲಿ ಅವ ಹೆಂಗೆ ಟೋಲ್ ನಡೆಸ್ತಾ, ಟೋಲ್ ನಡೆಸಲಿ, ಯಾವ ಬರೋದ ಬರಲಿ. ಇವ ನಿಲ್ರ ಸರ್, ನಿಲ್ರಿ. ಇವ ಯಾರ ಮನ್ಯಾಗ ತಿರ್ಕೊಂಡ್ರೆ ಒಂದು ಅರ್ಧ ತಾಸು ಬಿಡ್ಬೇಕನ್ಬೇಡ್ರಿ. ಇವ್ ಸ್ವರೂಪ ಇವ ಸರ್, ಅರ್ಧ ತಾಸು ಬಿಡ್ಬೇಕನ್ಬೇಡ. ಓ ಆನೆದು ಜಾನೋ ಅವ್ನು ಬಂದ ಬೆಳಗ್ಗೆ ಹೋಗೋದು ಅಂದ್ರೆ ಅನ್ಕತಕ್ಕ ಸಾತ್ತ ಇವ್ರ ಮಣ್ಣು ಅದ ಬೆಳಗ್ಗೆ ಹೋಗೋದ. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಆಶ್ರಯ ಕಾಲೋನಿ ನಾನಾವಾಡಿಯಲ್ಲಿ ಪ್ರಾಣಿ ಪ್ರಿಯರು ಮತ್ತು ಸ್ಥಳೀಯ ನಿವಾಸಿಗಳ ನಡುವೆ ರಂಪಾಟ ನಡೆದ ಘಟನೆ ನಡೆದಿದೆ. ಆಶ್ರಯ ಕಾಲೋನಿ ನಾನಾವಾಡಿಯಲ್ಲಿ ಪ್ರಾಣಿ ಪ್ರಿಯರು ಮತ್ತು ಸ್ಥಳೀಯ ನಿವಾಸಿಗಳ ನಡುವೆ ರಂಪಾಟ ನಡೆದ ಘಟನೆ ನಡೆದಿದೆ. ನಗರದಲ್ಲಿ ನಾಯಿಗಳು ಮಕ್ಕಳ ಮೇಲೆ ದಾಳಿ ಮಾಡ್ತಿವೆ. ಇದರಿಂದ ಸಾಕಷ್ಟು ಮಕ್ಕಳಿಗೆ ತೊಂದರೆ ಅನುಭವಿಸುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದ್ರು. माझ्या कुत्रा हे केला कॉलेजच्या कुत्र्याने विचारायचं नाही. येऊन आता पाठवून द्या. मी आता कसं काठी घेऊन लाईटला बसतात की कसं मारत बसला की तुम्ही बघितला. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಶ್ವಾನ ಪ್ರಿಯರು ಮಕ್ಕಳು ಬೀದಿ ನಾಯಿಗಳೊಂದಿಗೆ ಆಟವಾಡುತ್ತಿರುವುದು ಕಂಡು ಬಂದಿದೆ. ಪ್ರಾಣಿ ಪ್ರಿಯರು ನಾಯಿಗಳಿಗೆ ಲಸಿಕೆ ಹಾಕಿ ಕ್ರಿಮಿನಾಶಕ ಮಾಡಿದ್ದಾರೆ. ಪ್ರಾಣಿ ಪ್ರಿಯರ ಪ್ರಕಾರ ಕೆಲವು ಜನರು ಉದ್ದೇಶಪೂರ್ವಕವಾಗಿ ಯಾವುದೇ ಕಾರಣವಿಲ್ಲದೆ ಇಲ್ಲಿ ನಾಯಿಗಳನ್ನ ಕೊಲ್ಲಲು ಪ್ರಯತ್ನಿಸುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳ ಪ್ರಕಾರ ನಾಗರಿಕರಿಗೆ ಬೀದಿ ನಾಯಿಗಳಿಗೆ ಆಹಾರ ನೀಡುವ ಹಕ್ಕಿದೆ ಎಂದು ಪ್ರತಿಪಾದಿಸಿದ್ರು. ಸಂಕಲ್ಪ ಹಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಬಳಿ ಧಾರವಾಡದ ಶ್ರೀರಾಮ ಸೇನೆ ಅಧ್ಯಕ್ಷನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಶುಕ್ರವಾರ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಧಾರವಾಡದ ಶ್ರೀರಾಮ ಸೇನೆ ಅಧ್ಯಕ್ಷನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಶುಕ್ರವಾರ ನಡೆದಿದೆ. ಶ್ರೀರಾಮ ಸೇನೆ ಧಾರವಾಡದ ಜಿಲ್ಲಾಧ್ಯಕ್ಷ ಅಣ್ಣಪ್ಪ ದಿವಟಿಗೆ ಹಲ್ಲೆಗೊಳಗಾದವರು. ಮಗುವಿಗೆ ದೇವಸ್ಥಾನದ ಆವರಣದಲ್ಲಿ ಏನು ತಿನ್ನಿಸಬೇಡಿ ಎಂದು ತಿಳಿ ಹೇಳಿದ್ದ ಗೃಹ ರಕ್ಷಕ ದಳ ಸಿಬ್ಬಂದಿ ಮಗುವನ್ನ ತೆಗೆದುಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದಿದ್ದ ಮಹಿಳೆ ಹಾಗೂ ಆಕೆಯ ಪತಿ ಮೇಲೆ ಹಲ್ಲೆ ಮಾಡಿದ್ದಾರೆ.
ಮಹಿಳೆ ತನ್ನ ಮಗುವಿಗೆ ದೇವಸ್ಥಾನದಿಂದ ಹೊರಗಡೆ ಬಂದು ಮಗುವಿಗೆ ಸಿಹಿ ತಿನ್ನಿಸುವಾಗ ಏಕಾಏಕಿ ಬಂದು ಹಲ್ಲೆ ಮಾಡಿದ್ದಾರೆ. ಅಣ್ಣಪ್ಪ ದಿವಟಗಿ ಮೇಲೆ ಲಾಠಿಯಿಂದ ತಲೆಗೆ ಹೊಡೆದು ಮಾರಣಾಂತಿಕ ಹಲ್ಲೆ ಆರೋಪ ಮಾಡಿದ್ದಾರೆ. ಅಣ್ಣಪ್ಪ ದಿವಟಗಿ ಮೇಲೆ ಎನ್ಸಿ ನಾಗನಗೌಡರಿಂದ ಹಲ್ಲೆ ಮಾಡಿರುವ ಆರೋಪ. ನಾಗನಗೌಡರ್ ಸವದತ್ತಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಹಲ್ಲೆಗೊಳಗಾದ ಅಣ್ಣಪ್ಪ ದಿವಟಗಿ ಸವದತ್ತಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸವದತ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನಮ್ಮ ಅಣ್ಣಪ್ಪ ಅವರಿಗೆ ಹಿಂದಿನಿಂದ ಬಂದು ಆ ಪೊಲೀಸ ಏನೂ ಮಾತುಕತೆ ಮಾಡಿಲ್ಲ, ಏನು ಘಟನಾವಳಿಗಳಾಗಿದೆ ಕೇಳ್ಕೊಂಡಿಲ್ಲ. ಆದರೆ ತಕ್ಷಣದೊಳಗೆ ಹಿಂದಿಂದ ಬಂದು ರಾಕ್ಷಸರಂತೆ ಒಬ್ಬವನು ಪೊಲೀಸ್ ಅನ್ನೋದಕ್ಕೆ ಅನ್ಫಿಟ್ ಅವನು ಹಿಂದ್ಗಡೆಯಿಂದ ಬಂದು ತಲೆಗೆ ಹೊಡೆದಿದ್ದಾನೆ, ಲಾಠಿಯಿಂದ ತಲೆಗೆ ಹೊಡೆದಿದ್ದಾನೆ. ಪರಿಣಾಮ ಈ ಅಣ್ಣಪ್ಪ ಅವರಿಗೆ ತಲೆ ಹೊಡೆದಿದೆ. ಇವತ್ತು ಆಸ್ಪತ್ರೆಗೆ ಅವರನ್ನು ದಾಖಲೆ ಮಾಡಿದ್ದೀವಿ. ಈಗ 5-6 ಹೊಲಿಗೆಗಳು ಬಿದ್ದಿದೆ, ಸ್ಕ್ಯಾನಿಂಗ್ ಆಗಬೇಕು ಅಂತ ಹೇಳಿದ್ದಾರೆ. ಅಂದರೆ ಯಲ್ಲಮ್ಮನ ದೇವಸ್ಥಾನ, ಪವಿತ್ರವಾದಂಥ ದೇವಸ್ಥಾನ, ಅಲ್ಲಿ ಹಿಂದೂ ಭಕ್ತರು, ಹಿಂದೂಗಳು ನಾವು ಶ್ರದ್ಧಾಭಕ್ತಿಯಿಂದ ಹೋಗ್ತಿರ್ಬೇಕಾದ್ರೆ ಪೊಲೀಸರು ಗುಂಡಾಗಿರಿ ಮಾಡ್ತಾರೆ. ಅಲ್ಲಿ ಈ ರೀತಿಯಾಗಿ ಹೋದಂಥ ಭಕ್ತರಿಗೆ ಈ ರೀತಿಯಾದಂಥ ಪ್ರಸಾದ ಕೊಡ್ತಾಯಿದ್ರು, ಹೊಡೆತ ಕೊಡ್ತಾಯಿದ್ರು. ಅವ್ರಿಗೆ ಆ ರೀತಿಯಾಗಿ ಬರುವಂಥ ಭಕ್ತರ ಜೊತೆ ನಡ್ಕೊಳ್ಳೋವಂಥ ರೀತಿನ ಇದು. ಏನು ತಪ್ಪಾಗಿದ್ದರೆ ಅದಕ್ಕೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಬೇಕು ಅನ್ನೋಂಥ ಪರಿಜ್ಞಾನ ಇಲ್ಲ. ಒಂದು ದೇವಸ್ಥಾನದ ಆವರಣದೊಳಗೆ ಗುಂಡಾಗಿರಿ ಮಾಡ್ತೀರಿ, ರೌಡಿಗಿರಿ ಮಾಡ್ತೀರಿ ಪೊಲೀಸರಾಗಿ. ನಾಚಿಕೆ ಬರೋದಿಲ್ಲ ನಿಮಗೆ. ರಾಜಿ ರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಆ ಯುವಕ ನನಗೆ ಕಳೆದ 1 ವಾರದ ಹಿಂದೆ ಕೆಟ್ಟದಾಗಿ ಮೆಸೇಜ್ ಹಾಕಿದ್ದ. ನಾನು ನನ್ನ ಪತಿಯ ಗಮನಕ್ಕೆ ತೆಗೆದುಕೊಂಡು ಬಂದೆ. ಅವರು ಅದನ್ನ ಇಲ್ಲಿಗೆ ಬಿಡೋದು ಬೇಡ, ಪೊಲೀಸರ ಬಳಿ ಹೋಗೋಣ ಎಂದರು ಎಂದು ಪಲ್ಲವಿ ಬಸಯ್ಯ ಹೇಳಿದ್ರು. ಆ ಯುವಕ ನನಗೆ ಕಳೆದೊಂದು ವಾರದ ಹಿಂದೆ ಕೆಟ್ಟದಾಗಿ ಮೆಸೇಜ್ ಹಾಕಿದ್ದ. ನಾನು ನನ್ನ ಪತಿಯ ಗಮನಕ್ಕೆ ವಿಚಾರ ತೆಗೆದುಕೊಂಡು ಬಂದೆ. ಅವರು ಅದನ್ನು ಇಲ್ಲಿಗೆ ಬಿಡೋದು ಬೇಡ, ಪೊಲೀಸರ ಬಳಿ ಹೋಗೋಣ ಎಂದರು ಎಂದು ಪಲ್ಲವಿ ಬಸಯ್ಯ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಂತರ ಆತನ ಐಡಿ ತೆಗೆದುಕೊಂಡು ಆತ ಯಾರು ಏನು ಅಂತ ತಿಳಿದುಕೊಂಡ್ರು. ಸದ್ಯ ಪೊಲೀಸರ ಸಮ್ಮುಖದಲ್ಲಿ ಆತನಿಗೆ ವಾರ್ನ್ ಮಾಡಿ ಕಳಿಸಿದ್ದೇವೆ. ಪೋಷಕರು ಮಕ್ಕಳ ಕೈಗೆ ಮೊಬೈಲ್ ಕೊಡಿ, ಆದರೆ ಅವರು ಏನು ಮಾಡ್ತಿದ್ದಾರೆ ಎನ್ನುವುದನ್ನು ಗಮನಿಸಿ ಎಂದರು. ತಪ್ಪಿತ್ತಪ್ಪ ಅಂದ್ರೆ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡಿರಿ, ನನ್ನ ಇಲ್ಲಾಂದ್ರೆ ಕಾಲ್ ಮಾಡಿರಿ, ಅಕ್ಕ ಹಿಂಗೆ ಮಾಡತ್ತಿ ಹಿಂಗೆ ಮಾಡಬೇಡ ಅಂತಂದು ಹೇಳ್ರಿ. ಆದರೆ ನಾನು ಫೋಟೋ ಇಟ್ಕೊಂಡು ಆ ಫೋಟೋ ಸಿಗ್ತಾವಂತದಾಗ ಸಿಕ್ಕಂಗೆಲ್ಲ ಹೆಸರು ಬಡ್ದು ಏನು ಬೇಕಾದ್ರೆ ಬರೆದು ಇವ್ರ ಕೈಯಾಗ ಏನೂ ಮಾಡ್ಕೊಳ್ಳೋಂಗಿಲ್ಲ ಅಂತಂದು ನೀವು ಎಷ್ಟೋ ಜನ ಅಂದ್ಕೊಂಡಿರಿ. ಆದರೆ ಇದು ತಪ್ಪು ಕಲ್ಪನೆಯಿಂದ ತಲೆಗಿನ ತೆಗೆದು ಹೋಗಿರಿ. ಈ ಹುಡುಗ ನಾವು ಬರೀ ಹಂಗೆ ಹೇಳಿ ಬುದ್ಧಿವಾದ ಹೇಳಿ ಅವ್ರ ಅಪ್ಪ ಅಮ್ಮನ ಮಕ ನೋಡಿಕೊಂಡು ಅವ್ರಿಗೆ ತಿಳಿಸಿ ಬುದ್ಧಿಮತ್ತೆ ಎಲ್ಲ ಹೇಳಿ ಕಳಿಸಿವಿ. ಅದೇ ಇದೇ ರೀತಿ ಯಾರಾದರೂ ಮಾಡಿದ್ರೆ ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಮಾಡಿದ್ರೆ ನಾವು ಮಾತ್ರ ಸುಮ್ಮನೆ ಬಿಡೋದಿಲ್ಲ, ಏನು ಮಾಡೋಕ್ಕೂ ಹೇಸೋಂಗಿಲ್ಲ. ಇದನ್ನು ಮಾತ್ರ ನಿಮ್ಗೆ ತಲೆಗೆ ಇಟ್ಕೊಂಡ್ಬಿಡ್ರಿ. ಆದರೆ ಇನ್ನೊಂದು ವಿಷಯ ಹೇಳ್ತೀನಪ್ಪ, ಹುಡುಗರು ಎಲ್ಲ ಅಪ್ಪ ಅಮ್ಮಗೆ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ಮಕ್ಳ ಕೈಯಾಗ ಮೊಬೈಲ್ 1000 ಗಟ್ಟಲೆ ಮೊಬೈಲ್ ಕೊಡಿಸಿರ್ತೀರಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೊಬೈಲ್ ಕೊಡಿಸಿರ್ತೀರಿ. ಅದು ನೀವು ಎಲ್ಲಿಂದ ಕಷ್ಟಪಟ್ಟು ತಂದಿರ್ತೀರಿ, ಪಾಪ ಅವರಿಗೆ ಗೊತ್ತಿರೋದಿಲ್ಲ. ಆದರೆ ಕೊಡ್ಸಿದ ಮಾತಕ್ಕೆ ಮಕ್ಕಳು ಹೆಂಗೋ ಏನೋ ಮಾಡ್ಕೊಂಡು ಹೋಗೋರ್ಬೇಡ, ಸಾಲಿ ಕಲೆ ಹತ್ರ ಸುಮ್ಮನೆ ಬಿಡಬೇಡ್ರಿ. ಮಕ್ಕಳು ಏನು ಮಾಡತ್ತಾರ, ಆ ಮೊಬೈಲಾಗ ಏನು ನೋಡತ್ತಾರ, ಯಾರಿಗೆ ಏನು ಮಾತಾಡಕತ್ತಾರ ಅಂತ ದಯವಿಟ್ಟು ತಂದೆ ತಾಯಿ ಲಕ್ಷ್ಯ ಕೊಡ್ರಿ. ಯಾಕಂದ್ರೆ ನೀವು ಲಕ್ಷ್ಯ ಕೊಡಲಿಲ್ಲ ಅಂತಂದ್ರೆ ಮತ್ತು ಇವ್ರು ಬಂದು ನಮ್ಗೆ ಈ ಥರ ಎಲ್ಲ ತೊಂದರೆ ಮಾಡ್ತಾರೆ. ಆ ತೊಂದರೆಯಿಂದ ಮತ್ತು ನೀವು ತಂದೆ ತಾಯಿನೂ ನೆರಳಾಟೋ ಪರಿಸ್ಥಿತಿ ಬರ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಾವು ಕಲಾವಿದರು, ನಮ್ಮಿಂದ ತಪ್ಪಾಗಿದ್ರೆ ನಮ್ಮನ್ನು ಎಚ್ಚರಿಸಿ, ಇದನ್ನು ಮಾಡಿ ಅದನ್ನು ಮಾಡಬೇಡಿ ಎಂದು ಹೇಳಲು ಎಲ್ಲರಿಗೂ ಅವಕಾಶವಿದೆ. ಆದರೆ ಕೆಟ್ಟದಾಗಿ ಕಮೆಂಟ್ ಹಾಕುವ ಮೊದಲು, ಅಶ್ಲೀಲ ಸಂದೇಶ ಕಳುಹಿಸುವ ಮೊದಲು ನಿಮ್ಮ ಮನೆಯಲ್ಲೂ ಸಹ ಹೆಣ್ಣು ಮಕ್ಕಳಿದ್ದಾರೆ ಎನ್ನುವುದನ್ನು ಮರೆಯಬೇಡಿ ಎಂದರು. ನಾವು ತಪ್ಪು ಮಾಡಿದರೆ ಎಲ್ಲರಿಗೂ ಅದನ್ನು ತಪ್ಪು ಎಂದು ಹೇಳಿ ಅದನ್ನು ಬಿಟ್ಟು ಅಶ್ಲೀಲವಾಗಿ ಮೆಸೇಜ್ ಹಾಕಬೇಡಿ ಎಂದರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಅಸಭ್ಯವಾಗಿ ಮೆಸೇಜ್ ಮಾಡುವವರಿಗೆ ಅಸಭ್ಯವಾಗಿ ಕಮೆಂಟ್ ಹಾಕಬೇಕು ಅಂತಾರೆ. ಅಸಭ್ಯ ಅನಿಸಿದ್ರೆ ಅದನ್ನ ಸ್ಕಿಪ್ ಮಾಡಿ ಮುಂದೆ ಹೋಗಿ ಎಂದು ಹಾಸ್ಯ ನಟ ಬಸಯ್ಯ ಹೇಳಿದ್ರು. ಅಸಭ್ಯವಾಗಿ ಮೆಸೇಜ್ ಮಾಡುವವರಿಗೆ ಅಸಭ್ಯವಾಗಿ ಕಮೆಂಟ್ ಹಾಕಬೇಕು ಅಂತಾರೆ. ಅಸಭ್ಯ ಅನಿಸಿದ್ರೆ ಅದನ್ನ ಸ್ಕಿಪ್ ಮಾಡಿ ಮುಂದೆ ಹೋಗಿ ಎಂದು ಹಾಸ್ಯ ನಟ ಬಸಯ್ಯ ಹೇಳಿದ್ರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ನಾನು ಒಳ್ಳೆಯ ಕಮೆಂಟ್ ಇರುವ ವಿಚಾರವನ್ನು ಮಾಡುತ್ತೇನೆ. ಹೀಗಾಗಿ ನನಗೆ 2.75 ಸಾವಿರ ಫಾಲೋವರ್ಸ್ ಇದ್ದಾರೆ. ಎಲ್ಲೋ ಕುಳಿತು ಕಮೆಂಟ್ ಹಾಕೋದು ಸರಿಯಲ್ಲ. ನಾನು ಈ ಪ್ರಕರಣದ ಮೂಲಕ ಯಾರಿಗೂ ಟಾಂಗ್ ಕೊಟ್ಟಿಲ್ಲ. ನಾವು ಪ್ರೀತಿ ಗಳಿಸಿಕೊಳ್ಳುತ್ತಿದ್ದೇವೆ ಎಂದರು. ಅಸಭ್ಯವಾಗಿ ಮೆಸೇಜ್ ಹಾಕೋದು, ಕಮೆಂಟ್ ಮಾಡೋದು ಸರಿಯಲ್ಲ. ಹಾಗೇನಾದ್ರೂ ಮೆಸೇಜ್ ಮಾಡೋದೇ ಇದ್ರೆ ನೇರವಾಗಿ ಬನ್ನಿ, ತಾಕತ್ತಿದ್ರೆ ನೇರವಾಗಿ ಬಂದು ಮಾತನಾಡಿ ಎಂದರು. ಅದೊಂದು ವ್ಯಕ್ತಿ ನಮ್ಮ ವೈಫ್ ಅವರಿಗೆ, ನನ್ನ ಧರ್ಮಪತ್ನಿ
ಪಲ್ಲವಿ ಸಂಜಯ್ ಅಫಿಷಿಯಲ್ ಇನ್ಸ್ಟಾಗ್ರಾಮಿಗೆ ಅವೇನು ಟ್ಯಾಗ್ ಮಾಡಿ ಪರ್ಸ್ನಲ್ ಐಡಿಯಿಂದ ಅವ್ನಿಗೆ ಎಷ್ಟು ತಾಕತ್ತಿರಬೇಕು. ನನ್ನ ವೈಫ್ ಐಡಿಗೆ ಪರ್ಸ್ನಲ್ ಐಡಿ ಟ್ಯಾಗ್ ಮಾಡಿ ಮೆನ್ಷನ್ ಮಾಡಿ ಅವ ಫೋಟೋ ಒಂದು ಆ್ಯಡ್ ಮಾಡಿ ಅದಕ್ಕೆ ಅಶ್ಲೀಲವಾಗಿ ಅಕ್ಷರ ಬರೋದು, ಆಮೇಲೆ ಚಾಟ್ ಮಾಡ್ತಾನಂದ್ರೆ ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು ಅಂತೇಳಿ ನಾನಾಗೆ ಖುದ್ದಾಗಿ ಅವ್ನ ಹಿಸ್ಟ್ರಿ ತಕ್ಕೋಬೇಕಂತೇಳಿ ನನಗೆ ತಪ್ಪು ಅನಿಸ್ಬೋದು, ಇಲ್ಲ ನಿಮ್ಗೆ ಕರೆಕ್ಟ್ ಅನ್ನಿಸ್ಬೋದು, ನನಗೆ ತಪ್ಪಂತೇನೂ ಇಲ್ಲ. ನಾನಾಗೆ ಖುದ್ದಾಗಿ ಅವನ ಜೊತೆಗೆ ನಾನು ಹೆಂಡ್ತಿನೇ ಚಾಟ್ ಮಾಡಲ್ಲ ಅನ್ನೋ ರೇಂಜಿಗೆ ಚಾಟ್ ಮಾಡಿ ಅವ್ನ ಹಿಸ್ಟ್ರಿನ ತಕ್ಕೊಂಡು ಹೊಳಿತು ನಮ್ಮ ಫ್ರೆಂಡ್ ಸರ್ಕಲ್ ಸಹಾಯ ತೊಗೊಂಡು ಅವನ್ನ ಕರೆಸಿ ಸ್ಟೇಷನ್ ಕರೆಸಿ ಸೈಬರ್ ಕಡೆಯಿಂದ ಬುದ್ಧಿ ರೀತಿ ಹೇಳಿಸಿವಿ. ನಮ್ಮ CPI ಸಾಹೇಬರು ಯಲಗಾರ್ ಸರ್ ಆಗಿರ್ಬೋದು, ನಮ್ಮ CPI ಆಗಿರ್ಬೋದು, ಮತ್ತು PSI ಸಾಹೇಬ್ ಆಗಿರ್ಬೋದು ಕಲಬುರಗಿ ಅವರು, ಎಲ್ಲರೂ ನಮ್ಮ ಬೈಲಹೊಂಗಲ ಮಹಾನಗರದ ಗುರಿ ಹಿರಿಯರು ಎಲ್ಲರೂ ಸೇರಿ ಒಂದು ಸ್ವಲ್ಪ ಬುದ್ಧಿ ರೀತಿ ಹೇಳಿ ನಮ್ಗೆ ಎಷ್ಟು ತಿಳಿತೈತೆ ಅಷ್ಟು ಬುದ್ಧಿ ರೀತಿ ಹೇಳಿ ಕಳಿಸಿವಿ ಅವಂಗೆ. ಅಷ್ಟು ಮೇರೆ ಇನ್ನೇ ತಿಳ್ಕೊಳ್ಳೋರು ನೀವು ನಿಮ್ಮ ಮೇಲೆ ಬಿಟ್ಟಿದ್ದೈತಿ. ಯಾಕಪ್ಪ ಅಂದ್ರೆ ಕಲಾವಿದರಿಗೆ ಸಾವಿರಾರು ಹಾದಿಗಳು ಅನ್ನೋದಕ್ಕಿಂತನೂ ಈಗಿನ ಜನ್ರೇಷನಲ್ಲಿ ಸೋಷಿಯಲ್ ಮೀಡಿಯಾದಾಗ ಅವ್ನು ಬೆಳೆದಪ್ಪ ಅಂತಂದ್ರೆ ಅವನ ಕಲಾವಿದ ಅನ್ನೋ ರೇಂಜಿಗೆ ಐತಿ. ನಾವೇ ಬೆಳಿಬೇಕಾದ್ರೆ ರಂಗಭೂಮಿ, ಚಿತ್ರಮಂದಿರ ಬಿಟ್ಟರೆ ನಮಗೆ ಅಂದರೆ TV ರಂಗ ಅದನ್ನು ಬಿಟ್ಟರೆ ಇನ್ನು ಸೋಷಿಯಲ್ ಮೀಡಿಯಾ ನಮಗೆ ಇರ್ತಿದ್ದಿಲ್ಲ ನಾವು ಬೆಳಿಬೇಕಾದ ಟೈಮಲ್ಲಿ. ಈಗೆಲ್ಲ ಸೋಷಿಯಲ್ ಮೀಡಿಯಾ ಫಾಸ್ಟ್ ಐತಿ. ಇದರಿಂದ ನೀವು ಸೋಷಿಯಲ್ ಮೀಡಿಯಾ ಬೆಳೆಸುವಂಥ ಕೆಟ್ಟದ ಕಮೆಂಟ್ ಹಾಕಕ್ಕೆ ಹೋಗಬೇಡ್ರಿ. ಹಾಕಿದ್ರು ಕೂಡ ಈ ಥರ ಶಿಕ್ಷೆ ಮಾತ್ರ ಇವ್ನು ಬಿಟ್ಟು ಕಳಿಸಿವಿ. ನೆಕ್ಸ್ಟ್ ಟೈಮು ಇನ್ಯಾರನ್ನೂ ಬಿಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮೀರಿ ನೀವು ಮಾಡ್ತೀನಿ ಅಂತಂದ್ರೆ ನಿಮ್ಮ ಹಣೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಮಾಡಿದ್ರು ಅವ್ರು ಮಾರಾಯ ಅಂತಾರಲ್ಲ ಹಂಗೆ ನಿಮಗೆ ಬಿಟ್ಟದ್ದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ರಾಜ್ ಹಿರೇಮಠ್, KMM ಕನ್ನಡ ನ್ಯೂಸ್ ಬೆಳಗಾವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕನ್ನಡ ಕಾರ್ಮಿಕರ ಮೇಲೆ ಮರಾಠಿ ಮ್ಯಾನೇಜರ್ ದರ್ಪ, ಚಿಕ್ಕೋಡಿ ಟೋಲ್ ಪ್ಲಾಜಾದಲ್ಲಿ ಬೆದರಿಕೆ, ಸಂಬಳ ಕಟ್. ಆಕ್ರೋಶಗೊಂಡ ಕಾರ್ಮಿಕರಿಂದ ಮ್ಯಾನೇಜರ್ಗೆ ತರಾಟೆ. ಬೆಳಗಾವಿಯಲ್ಲಿ ಹೃದಯಾಘಾತಕ್ಕೆ ಯೋಧ ಬಲಿ, ಅರಗೋಳ್ ಬಜಾರ್ನಲ್ಲಿ ಕುಸಿದು ಬಿದ್ದ ದೃಶ್ಯ CCTVಯಲ್ಲಿ ಸೆರೆ. ಜಿಲ್ಲೆಯಲ್ಲಿ ಹೃದಯಾಘಾತ ಮರಣ ಸಂಖ್ಯೆ 8ಕ್ಕೆ ಏರಿಕೆ. ಬೆಳಗಾವಿ ಲೋಕ್ ಅದಾಲತ್ ಯಶಸ್ವಿ, ಬ್ಯಾಂಕ್ ಸಾಲ, ಕಾರ್ಮಿಕ ಕೌಟುಂಬಿಕ ಪ್ರಕರಣಗಳಿಗೆ ಪರಿಹಾರ, ಜನತೆ ಸದುಪಯೋಗ ಪಡೆದುಕೊಳ್ಳಲಿ. ನ್ಯಾಯಾಧೀಶ ಸಂದೀಪ್ ಪಾಟೀಲ್. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ನ್ಯೂಸ್ ಬೆಳಗಾವಿ.